ಕರುನಾಡಿನಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಈಗ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರುವುದಾಗಿ ಈಗ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಇದೆಲ್ಲವೂ ಕೂಡ ಕುತಂತ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣ ಮಸೂದೆಯನ್ನ ಈಗಾಗಲೇ ಮಂಡಿಸಲಾಗಿದೆ. ಇವತ್ತು ಪರಿಷತ್ನಲ್ಲೂ ಕೂಡ ಮಂಡಿಸ್ತಾರೆ. ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಏನಿದೆಯಲ್ಲ, ಇದನ್ನ ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಮಸೂದೆ ಸಾಕಷ್ಟು ವಿರೋಧಗಳಿದ್ರೂ ಕೂಡ ಆ ವಿರೋಧದ ನಡುವೆ ಕೂಡ ಮಂಡನೆ ಆಯಿತು. ಇವತ್ತು ಪರಿಷತ್ನಲ್ಲೂ ಕೂಡ ಆಲ್ಮೋಸ್ಟ್ 90% ಪಾಸ್ ಮಾಡುವಂತಹ ಎಲ್ಲಾ ರೀತಿಯ ನಿರ್ಧಾರ, ಅದರ ಜೊತೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದರ ಹಿನ್ನೆಲೆಯನ್ನ ಗಮನಿಸಿದ್ರೆ ಅಸಲಿ ಟಾರ್ಗೆಟ್ ಯಾರು ಇಲ್ಲಿ, ಅಸಲಿ ತರೋದಕ್ಕೆ ಯಾಕೆ ಹೊರಟಿದ್ದಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ನಡೀತಾ ಇದೆ. ಇಂಥದ್ದೊಂದು ವಿರೋಧಿ ಮಸೂದೆ ಬೇಕಿತ್ತಾ ಅನ್ನುವಂತ ಪ್ರಶ್ನೆ ಕೂಡ ಆಗ್ತಾ ಇರೋದು. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅದಾಗಲೇ ಈ ತರದ ವಿಚಾರಗಳಿಗೆ ಬೇಕಾದಷ್ಟು ಕಾನೂನುಗಳಿವೆ ಮತ್ತು ಸಮಷ್ಟಿಯಾಗಿ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಯಾರೇ ಇರಲಿ, ಅವ್ರು ಯಾರನ್ನೇ ಹೇಟ್ ಸ್ಪೀಚ್ ಮಾಡಿದಾಗ ಯಾರಾದರೂ ಕೂಡ ವಯಲೆನ್ಸ್ಗೆ ಕಾರಣವಾಗುವಂತ ಸಂಗತಿಗಳನ್ನ, ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತ ಸಂಗತಿಗಳನ್ನಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ, ಅವರನ್ನು ಜೈಲಿಗೆ ತಳ್ಳಿಕ್ಕೆ ಇರುವಂತಹ ಸೂಕ್ತವಾದ ಕಾನೂನುಗಳಿರುವಾಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಇನ್ನೊಂದು ಕಾನೂನನ್ನ, ಅದರ ವಿಶೇಷವಾಗಿ ಹೇಟ್ ಸ್ಪೀಚ್ ಅಂತ ಕರೆದೆ ತರ್ತಾ ಇರೋದನ್ನು ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಂ ಓಲೈಕೆಯಲ್ಲಿ ಮುಂದೆ ನಿಂತಿರುವಂತಹ ಸರ್ಕಾರ ಆಗಿತ್ತು. ಈಗ ಅದು ಅದರ ಮುಂದುವರಿದ ಭಾಗವಾಗಿ ಹೇಟ್ ಸ್ಪೀಚ್ ಅಂತ ತರುತ್ತೆ. ಹೇಟ್ ಸ್ಪೀಚ್ ಮಸೂದೆಯನ್ನ ನೋಡಿದ ಎಂತವರಿಗೂ ಅರ್ಥ ಆಗುತ್ತೆ ಇದು ಡೆಫಿನೆಟ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಿಕ್ಕೋಸ್ಕರವೇ ಇರುವಂತದ್ದು ಅಂತ. ಹೀಗಾಗಿ ಈ ಸರ್ಕಾರ ತನ್ನ ಮುಂದುವರಿದ ಪ್ರಯತ್ನವಾಗಿ ಈ ಬಿಲ್ ತಂದಿದೆ ಅಂತ ನನಗನ್ಸುತ್ತೆ. ಅಶ್ವಿನಿ ಸರ್, ಇದರ ಜೊತೆಯಲ್ಲಿ ಈಗಾಗಲೇ ಇರುವಂತಹ ಒಂದಷ್ಟು ವಿಚಾರಗಳು, ಅಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡಬಹುದು ಅನ್ನುವಂತಹ ವಿಚಾರ, ಅದಕ್ಕೂ ಕೂಡ ಧಕ್ಕೆ ಆಗುತ್ತೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಯಾವುದೇ ವಿಚಾರದ ಬಗ್ಗೆ ಮಾತನಾಡುವಂತೆ ಇಲ್ವಾ? ಹಾಗಾದ್ರೆ ಯಾವುದೇ ವಿಚಾರದ ಬಗ್ಗೆ ಧ್ವನಿ ಎತ್ತುವಂತೆ ಇಲ್ವಾ? ಯಾವುದೇ ರೀತಿಯ ತಪ್ಪಾದಂತಹ ಸಂದರ್ಭದಲ್ಲಿ ಮಾತಾಡಿದ್ರೆ ಅದು ಕೂಡ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಡುತ್ತಾ? ದ್ವೇಷ ಭಾಷಣವನ್ನ ಮಾಡಿದ್ರು ಅನ್ನುವಂಥದ್ದು ಆಗುತ್ತಾ ಅನ್ನುವಂತ ಒಂದಷ್ಟು ಗೊಂದಲಗಳು ಸದ್ಯಕ್ಕಿರೋದು. ಆ ರೀತಿಯಾದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಜೈಲಿಗೆ ಕಳಿಸಿದ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ. ವಾಸ್ತವವಾಗಿ ಈ ಇಡೀ ಬಿಲ್ ಅನ್ನ ನೀವು ನೋಡಿದ್ರೆ ತುಂಬಾ ಸ್ಪಷ್ಟವಾಗಿ ಒಂದು ಸಂಗತಿ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ, ಈ ಬಿಲ್ ನಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಯಾವುದನ್ನ ಹೇಟ್ ಸ್ಪೀಚ್ ಅಂತ ಕರಿಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಎಮೋಷನಲಿ ಹರ್ಟ್ ಆದಾಗ್ಲೂ ಕೂಡ ಅದನ್ನ ಹೇಟ್ ಸ್ಪೀಚ್ ಅಂತ ಕರಿಬಹುದು ಅಂತ. ನಾನು ಸುಮ್ಮನೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನನ್ನ ಮನೆ ಎದುರುಗಡೆ ಅಜಾನ್ ಕೂಗುವಂತ ಒಂದು ಅಜಾನ್ ಕೂಗ್ತಾರೆ ಪ್ರತಿನಿತ್ಯ. ಅಜಾನ್ ಕೂಗುವಾಗ ಅಜಾನ್ ನಲ್ಲಿ ಹೇಳ್ತಾರೆ ಒಬ್ಬನೇ ದೇವರು, ಇನ್ನು ಉಳಿದವರು ಯಾರು ದೇವರಲ್ಲ ಅನ್ನುವಂತ ಪರಿಕಲ್ಪನೆಯನ್ನ ಎವ್ರಿಡೇ ಅವ್ರು ಕೂಗ್ತಿರ್ಬೇಕಾದಾಗ, ಅವರು ಪ್ರತಿ ಶುಕ್ರವಾರದ ಭಾಷಣಗಳಲ್ಲಿ ಇದೊಂದೇ ದೇವರು ಸತ್ಯ, ಉಳಿದಿದ್ ಯಾವುದು ಸತ್ಯ ಅಲ್ಲ ಅಂತ ಹೇಳುವಾಗ ಆಮ್ ಐ ನಾಟ್ ಹರ್ಟ್? ನನಗೆ ಹರ್ಟ್ ಆಗ್ತಾ ಇಲ್ವಾ? ನಾನು ನನ್ನ ಮನೆಯ ದೇವರ ಕೋಣೆಯಲ್ಲಿ ಎಲ್ಲ ದೇವರುಗಳನ್ನ ಪೂಜಿಸ್ತಾ ಇರ್ತೀನಿ, ಆಗ ಹರ್ಟ್ ಆಗಿರ್ತೀನಿ. ಆಗ ಯಾರನ್ನು ನೀವು ಒಳಗ್ ತಳ್ತೀರಾ? ಆ ಮೈಕಲ್ಲಿ ಕೂಗಿದವನನ್ನು ಒಳಗ್ ತಳ್ತೀರೋ ಅಥವಾ ಆ ಮಸೀದಿಯ ಮುಖ್ಯಸ್ಥನನ್ನು ತಳ್ತೀರೋ? ಯಾರನ್ನು ಒಳಗ್ ತಳ್ತೀರಾ ಅಂತ ಅನ್ನೋದು ಪ್ರಶ್ನೆ. ಹೀಗೆ ಅನೇಕ ಸಂಗತಿಗಳಿವೆ. ಈ ಬಿಲ್ ಅಲ್ಲಿ ಕ್ಲಾರಿಟಿ ಅನ್ನೋದಿಲ್ಲ. ಈ ಬಿಲ್ ಹೇಳುತ್ತೆ, ಯಾರಾದ್ರೂ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಅನ್ನು ಕಳಿಸಿದ್ರೆ, ಯಾರಾದ್ರೂ ಯಾರೋ ಮಾಡಿದ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿದ್ರೂ ಕೂಡ ನಿಮ್ಮನ್ನ 7 ವರ್ಷಗಳ ಕಾಲ ಜೈಲಿಗೆ ತಳ್ಳಬಹುದು, 50,000 ರೂಪಾಯಿವರೆಗೂ ದಂಡ ಹಾಕಬಹುದು ಅನ್ನುವಂತ ಒಂದು ಕಾನೂನನ್ನ ಈ ಬಿಲ್ ಮೂಲಕ ತರುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಒಂದು ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಈ ಬಿಲ್ ನಲ್ಲಿ ನನಗೆ ಅನ್ಸೋದು ಏನು ಅಂತಂದ್ರೆ, ಹೇಟ್ ಸ್ಪೀಚ್ಗೆ 7 ವರ್ಷಗಳ ಶಿಕ್ಷೆ ಇದೆ, ಅಪ್ ಟು 7 years ಕೊಡಬಹುದು. ಆದ್ರೆ ಹೇಟ್ ಕ್ರೈಮ್ಗೆ ಶಿಕ್ಷೆ ಇಲ್ಲ.
ನೀವು ಸರ್ ತನ್ಸೆ ಜುದಾ ಅಂತ ಹೇಳಿ ತಲೆ ಕಡಿದವನಿಗೆ ನೀವು ಹೈಕೋರ್ಟಿಗೆ ಹೋಗ್ಬಿಟ್ಟು ಅವ್ನು ಬೇಲ್ ತಗೊಂಡ್ ಬರಬಹುದು. ಆದ್ರೆ ಯಾರು ಈ ತರ ನಮ್ಮ ತಲೆಯನ್ನ ಕಡಿಯುವಂತವ್ರನ್ನ ನಾವು ಬಿಡಬಾರದು, ಇವರೆಲ್ಲ ಹಿಂಗ್ ಮಾಡ್ತಾರೆ ಅಂತ ಮಾತನಾಡ್ತಾರೋ ಅಂತವ್ರನ್ನ 7 ವರ್ಷ ಜೈಲಿಗೆ ತಳ್ಳಬೇಕು, ಅದನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಲೆವೆಲ್ ನಲ್ಲೇ ಮುಗಿಸಬೇಕು ಎನ್ನುವಂತ ಒಂದು ಪ್ರಯತ್ನವನ್ನು ಇವರು ತಂದಿದ್ದಾರಲ್ಲ, ಇದು ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಕಾರ್ಯವನ್ನ ಮಾಡಿ, ನೀವು ಕ್ರೈಮ್ ಮಾಡಿ, ನಿಮ್ಮನ್ನ ನಾವು ಬಿಡ್ತೀವಿ, ಆದ್ರೆ ಕ್ರೈಮ್ ಬಗ್ಗೆ ಮಾತನಾಡಬೇಡಿ ಎನ್ನುವಂತ ಒಂದು ಪರಿಕಲ್ಪನೆಯನ್ನು ಸರ್ಕಾರ ತರಲಿಕ್ಕೆ ಹೊರಟಿದೆ. ಐ ವಂಡರ್ ಹೇಗೆ ಇದನ್ನ ಪ್ರತಿಪಕ್ಷಗಳು ಒಪ್ಕೊಳ್ತವೆ ಮತ್ತು ಇಡೀ ಸಮಾಜ ಹೇಗೆ ಇದನ್ನು ಸ್ವೀಕರಿಸುತ್ತೆ ಅನ್ನೋದು ಬಹಳ ಆಶ್ಚರ್ಯದ ಸಂಗತಿ. ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತಂದ್ರೆ, ನನಗೆ ಇವನು ಆಡಿದ ಮಾತಿನಿಂದ ಹರ್ಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಿಮ್ಮ ಮೇಲೆ ಒಂದು ಎಫ್ಐಆರ್ ಹಾಕಬಹುದು. ನನಗೆ ಇವನು ಮಾಡಿರುವಂತ ಟ್ವೀಟ್ ನಿಂದ ಹರ್ಟ್ ಆಗಿದೆ ಅಂತ ನಾನು ನೇರವಾಗಿ ಹೋಗಿ ನಿಮ್ಮ ಮೇಲೆ ಒಂದು ಎಫ್ಐಆರ್ ಮಾಡಿಸಬಹುದು. ಒಂದು ಎಫ್ಐಆರ್ ಗಳ ಭರಾಟೆ ಶುರುವಾಗಬಹುದು ಈ ಕಾನೂನಿನ ಆಧಾರದ ಮೇಲೆ. ಪೊಲೀಸರು ಕೂಡ ತಮ್ಮ ವಿವೇಚನೆಯಲ್ಲಿ ಏನು ಮಾಡುವಂತಿಲ್ಲ. ಯಾಕೆಂದ್ರೆ ಈ ಕಾನೂನು ಎಷ್ಟು ಆಂಬಿಗ್ಯುಟಿಯಿಂದ ಕೂಡಿದೆ ಅಂತಂದ್ರೆ, ಎಲ್ಲೂ ಕೂಡ ನಿಖರತೆ ಇಲ್ಲ ಮತ್ತು ಒಂದು ಜನಾಂಗವನ್ನ, ಒಂದು ಕೋಮನ್ನ ನಿರ್ದಿಷ್ಟವಾಗಿ ಗುರಿ ಇಟ್ಕೊಂಡು ಇವರನ್ನು ಮುಗಿಸಬೇಕು ಎನ್ನುವಂತ ಪ್ರಯತ್ನದಲ್ಲಿ ಮಾಡಿರುವಂತೆ ಸ್ಪಷ್ಟವಾಗಿ ಕಾಣುತ್ತೆ. ಸರ್, ಅದರ ಜೊತೆಯಲ್ಲಿ ಈ ಮಸೂದೆಯ ಅಡಿಯಲ್ಲಿ ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ದ್ವೇಷ ಬಿತ್ತುವಂತಹ ವಿಚಾರಗಳಿರ್ಬೋದು, ಅಥವಾ ಕೆಲವೊಂದು ಪುಸ್ತಕಗಳಿಗೂ ಕೂಡ, ಪ್ರಕಟಣೆಗಳಿಗೂ ಕೂಡ, ಭಿತ್ತಿಪತ್ರಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನೋದಾದ್ರೆ, ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡಿತಾರೆ, ಬೆಂಕಿ ಹಚ್ತಾರೆ, ಅಂತವರನ್ನ ಅಮಾಯಕರು ಅಂತ ಹೇಳ್ತಾರೆ, ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದವರಂತ ಅಂತವರನ್ನು ಕೂಡ ಅವರು ಕೂಡ ಅಮಾಯಕರು ಅಂತ ಹೇಳೋದಾದ್ರೆ, ಇದರಿಂದ ಯಾವುದರಿಂದನೂ ಕೂಡ ದ್ವೇಷ ಹಂಚೋದಿಲ್ಲ, ದ್ವೇಷ ಹರಡೋದಿಲ್ಲ, ದ್ವೇಷ ಬಿತ್ತೋದಿಲ್ಲ ಅನ್ನೋದಾದ್ರೆ, ಇದು ಯಾಕೆ ಇಷ್ಟೊಂದು ಪ್ರಾಮಿನೆನ್ಸ್ ನೀಡಲಾಗ್ತಾ ಇದೆ? ಇದರಿಂದ ಸರ್ಕಾರ ಮಾಡೋದಕ್ಕೆ ಹೊರಟಿರೋದಾದ್ರೂ ಏನು ಅಂತ. ಅಶ್ವಿನಿ ಅವರೇ, ನೀವು ಒಂದು ಸ್ಪಷ್ಟವಾಗಿ ಗಮನಿಸಬಹುದಾಗಿರುವಂತಹ ಸಂಗತಿ ಏನು ಅಂತಂದ್ರೆ, ಈ ಒಟ್ಟಾರೆ ಬಿಲ್ಲು ಏನ್ ಹೇಳುತ್ತೆ ಗೊತ್ತಾ, ನೀವು ಕುಕೃತ್ಯವನ್ನ ಮಾಡಬಹುದು, ಕುಕೃತ್ಯದ ಬಗ್ಗೆ ಮಾತನಾಡಬಾರದು. ಇದು ಮೊದಲನೇದು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ, ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಬಿಡಿ, ಅದು ನೀವು ಬೆಂಕಿ ಹಚ್ತೀನಿ ಅಂತ ಭಾಷಣ ಮಾಡಬೇಡಿ. ಅಥವಾ ನಾನೇನಾದ್ರೂ ನಾಳೆ ಬೆಳಿಗ್ಗೆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಇವರು ಬೆಂಕಿ ಹಚ್ಚಿದ್ರು ಅಂತ ಹೇಳಿದ್ರೆ, ಆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಅಂತ ಒಂದು ಕೋಮಿನ ಜನಕ್ಕೆ ಇದರಿಂದ ನಮ್ಗೆ ಹರ್ಟ್ ಆಗ್ಬಿಟ್ಟಿದೆ, ಅವ್ರು ನಮ್ಮ ಬಗ್ಗೆ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿ ಅವ್ರು ನನ್ನ ಮೇಲೆ ಎಫ್ಐಆರ್ ಮಾಡಿಸಬಹುದು. ಅಂದ್ರೆ ಆಗಿರುವ ಘಟನೆಯ ಕುರಿತಂತೆ ನಾನು ಮಾತನಾಡಬಾರದು, ಆದ್ರೆ ಘಟನೆ ಮಾಡಿದ್ರೆ ತಪ್ಪಿಲ್ಲ. ಇದು ಇದರಲ್ಲಿರುವಂತಹ ಮೊದಲನೇ ತೊಂದರೆ. ಇನ್ ಎರಡನೇದೇನು ಅಂತಂದ್ರೆ, ಇದು ಏನ್ ಮಾಡತ್ತೆ ಅಂತಂದ್ರೆ, ಯಾವುದು ರಿಲಿಜಿಯಸ್ ಸಂಗತಿಗಳಿವೆಯೋ ಅದರ ಕುರಿತಂತೆ ನಾವು, ಅಂದ್ರೆ ಆಲ್ರೆಡಿ ಪ್ರಕಟವಾಗಿರುವಂತಹ ರಿಲಿಜಿಯಸ್ ಪುಸ್ತಕಗಳು, ರಿಲಿಜಿಯಸ್ ಡಾಗ್ಮಾಗಳು, ಇದ್ರ ಬಗ್ಗೆ ಮಾತನಾಡೋದಿಲ್ಲ ಅಂತ. ಇದರ ಅರ್ಥ ಏನು ಅಂತಂದ್ರೆ, ಕೆಲವೊಂದು ಪೀಸ್ಫುಲ್, ಶಾಂತಿಯನ್ನ ಹಬ್ಬಿಸ್ತೀವಿ ಅಂತ ಹೇಳ್ಕೊಂಡಿರುವಂತಹ ಕೆಲವು ಜನಾಂಗಗಳು, ಹೆಸರೇ ಶಾಂತಿ ಅಂತ ಕರ್ಕೊಳ್ಳುವಂತ ಕೆಲವು ಜನಾಂಗಗಳು, ಅವರು ತಮ್ಮ ಪುಸ್ತಕದಲ್ಲಿ ಯಾರು ಕಾಫಿರರೋ, ಯಾರು ಒಬ್ಬ ದೇವರನ್ನ ನಂಬೋದಿಲ್ವೋ, ನಮ್ಮ ದೇವರನ್ನ ನಂಬದೆ ಬೇರೆ ದೇವರನ್ನು ಜೋಡಿಸ್ತಾರೋ ಅಂತವರನ್ನೆಲ್ಲ ಕೊಲ್ಲಬೇಕು ಅಂತ ಹೇಳಿರುವಂತ ಫಿತ್ನಾದಂತ ಸಂಗತಿಗಳನ್ನ ಆ ಪುಸ್ತಕಗಳಲ್ಲಿರೋದನ್ನ ಇವರು ಈಸಿಯಾಗಿ ಅವಾಯ್ಡ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಇನ್ನು ಮುಂದೆ ಯಾರಾದ್ರೂ ಪುಸ್ತಕವನ್ನ ಪಬ್ಲಿಷ್ ಮಾಡಿದ್ರೆ, ಹೊಸ ಪುಸ್ತಕಗಳನ್ನ ಬರೆದ್ರೆ, ಅಥವಾ ಇದರೊಳಗೆ ಹೀಗಿದೆ ಅಂತ ನಾನು ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ರೆ, ಆ ಉಲ್ಲೇಖದ ಆಧಾರದ ಮೇಲೆ ಯಾರಿಗೋ ಹರ್ಟ್ ಆಗಿದೆ ಅಂತ ನನ್ನ ಜೈಲಿಗೆ ಕರ್ಕೊಂಡು ಹೋಗಬಹುದಾಗಿರುವಂತ ಒಂದು ವಾತಾವರಣ ರೂಪಿಸ್ತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಈ ಸರ್ಕಾರ ಒಂದು ಭಯದ ವಾತಾವರಣದಲ್ಲಿ ಇಡೀ ರಾಜ್ಯವನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೋಬೇಕು ಅಂತಿದೆ. ಬರೀ ಇಲ್ಲಿಗೆ ನಿಲ್ಲದಿಲ್ಲ ಇದು. ನಾಳೆ ಬೆಳಿಗ್ಗೆ ಇಷ್ಟು ದಿನಗಳ ಕಾಲ ನಾವು ಯಾರೋ ಒಬ್ರು ದಲಿತರನ್ನ ಬೈದ್ರು ಅನ್ನೋ ಕಾರಣಕ್ಕೋಸ್ಕರ ಕೇಸ್ ಹಾಕೋದೆಲ್ಲ ನಡೀತಾ ಇತ್ತಲ್ಲ, ಈಗ ಇದು ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋಗಿ ಏನಾಗುತ್ತೆ ಅಂತಂದ್ರೆ, ಒಂದು ಜಾತಿಯವ ಮತ್ತೊಂದು ಜಾತಿಯ ವಿರುದ್ಧ ಇವ್ರು ನನಗೆ ಹೀಗಂದ್ರು, ಇದು ನನಗೆ ಹರ್ಟ್ ಆಯ್ತು, ಇವ್ರು ಅದೇ ಹೇಳಿದ್ರು, ಇದು ನನಗೆ ಹರ್ಟ್ ಆಯ್ತು ಅಂತ ಪ್ರತಿಯೊಂದು ಹಂತಕ್ಕೂ ಕೂಡ ಈ ನಾಡಿನಲ್ಲಿ ಹೇಗಾಗ್ಬಿಡುತ್ತೆ ಅಂತಂದ್ರೆ, ಒಬ್ರು ಮತ್ತೊಬ್ಬರ ಜೊತೆ ಮಾತನಾಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕಾಗಿರುವಂತ ಸ್ಥಿತಿಯನ್ನ ತಂದುಬಿಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಹೇಳಿಕೊಳ್ಳುವಂತ ಈ ಸರ್ಕಾರದ ಕೆಲವು ಮುಖಂಡರುಗಳು, ಬಾಬಾ ಸಾಹೇಬರು ನಮಗೆ ಕೊಡಮಾಡಲ್ಪಟ್ಟಿದ್ದಂತ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಯಾವುದು ಬಾಬಾ ಸಾಹೇಬರ
ಅತ್ಯಂತ ಪ್ರೀತಿಯ ಅನುಚ್ಛೇದವಾಗಿತ್ತು, ಅದನ್ನೇ ಇವರು ತೆಗೆದುಹಾಕುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನನ್ಗೆ ಗೊತ್ತಿದೆ 100% ಇದು ಕೋರ್ಟ್ ಆಫ್ ಲಾ ನಲ್ಲಿ ನಿಲ್ಲೋದಿಲ್ಲ. ಇದರ ಕುರಿತಂತೆ ದೊಡ್ಡ ಪ್ರತಿಭಟನೆ, ದೊಡ್ಡ ಗಲಾಟೆಗಳು ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಬಟ್ ಗಲಾಟೆಯೂ ಆಗದಂತೆ ಈ ಕಾನೂನನ್ನು ಬಳಸಿಕೊಳ್ಳುವಂತ ಚಾಕಚಕ್ಯತೆ ಇವತ್ತಿನ ಸರ್ಕಾರಕ್ಕೆ ಇರೋದ್ರಿಂದ ತನ್ನ ಎಲ್ಲ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ, ಮುಸಲ್ಮಾನರ ವೋಟನ್ನ ಗಳಿಸಿಕೊಳ್ಳಲಿಕ್ಕೆ ಏಕಮಾತ್ರ ಉಪಾಯವಾಗಿ ಫೈನಲಿ ಇಲ್ಲಿಗೆ ಬಂದು ನಿಂತಿದ್ದಾರೆ. ಇದು ಕರ್ನಾಟಕ ರಾಜ್ಯದ ದುರದೃಷ್ಟ ಅಂತ ನನಗನ್ಸುತ್ತೆ ಅಶ್ವಿನಿ ಅವರೇ. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ಸಣ್ಣ ವಿರಾಮದ ಸಮಯ, ಬ್ರೇಕ್ನ ನಂತರ ಮತ್ತಷ್ಟು ಮಾತಾಡ್ತೇನೆ.